ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ಎಐಎಂಎಂ ಮತ್ತು ಆದಿಚುಂಚನಗಿರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಂಟಿಯಾಗಿ ಎಐಎಂಎಂ ಸಂಸ್ಥೆಯ 10ನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ ಇನ್ ಹೆಲ್ತ್ ಸೈನ್ಸಸ್ ಫಾರ್ ಟ್ರಾನ್ಸ್ಲೇಷನ್ ರಿಸರ್ಚ್ ಎಂಬ ವಿಷಯದ ಕುರಿತು ಇಂದಿನಿಂದ 2 ದಿನಗಳ ಕಾಲ ನಡೆಯಲಿರುವ ಅಂತಾರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ಮಂಡ್ಯ ಜಿಲ್ಲೆಯ ನಾಗಮಂಗಲ ಬಿಜಿನಗರ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಬಿಜಿಎಸ್ ಸಭಾಂಗಣದಲ್ಲಿ ನಡೆಯಿತು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಹಾಗೂ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ರವರು ದೀಪ ಬೆಳಗಿಸಿ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಹಾಗೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. नित्यं समाधिकोसमैर्न पुनर्भवाय नित्यं समाधिकोसमैर्न पुनर्भवाय ಬಳಿಕ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಮಾತನಾಡಿ, ಆಧುನಿಕ ಆರೋಗ್ಯ ಕ್ಷೇತ್ರದ ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಅಂತರ್ಶಿಸ್ತೀಯ ಸಹಯೋಗ ಮತ್ತು ಅನುಭವದ ಸಂಶೋಧನೆ ಅಗತ್ಯವಾಗಿದ್ದು, ಆರೋಗ್ಯ ವಿಜ್ಞಾನಗಳ ಭವಿಷ್ಯವು ವಿವಿಧ ವಿಭಾಗಗಳ ಜ್ಞಾನ ಮತ್ತು ತಂತ್ರಜ್ಞಾನಗಳ ಸಮನ್ವಯದಲ್ಲಿದೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಐತಿಹಾಸಿಕ ಹಾಗೂ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿದ ಅವರು, ಸುಮಾರು 1800 ವರ್ಷಗಳ ಇತಿಹಾಸ ಹೊಂದಿರುವ ಈ ಮಠವು ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಸಮಾನತೆ ಮತ್ತು ರಾಷ್ಟ್ರ ನಿರ್ಮಾಣ ಕ್ಷೇತ್ರಗಳಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿದೆ. 71ನೇ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಶಿಕ್ಷಣ, ಆರೋಗ್ಯ ಮತ್ತು ಸಮಾಜಮುಖಿ ಕಾರ್ಯಗಳನ್ನು ಶ್ಲಾಘಿಸಿದ ಅವರು, ಪ್ರಸ್ತುತ ಪೀಠಾಧಿಪತಿಗಳಾದ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಾರ್ಶನಿಕ ನಾಯಕತ್ವದಲ್ಲಿ ಸಂಸ್ಥೆಯು ಉನ್ನತ ಶಿಕ್ಷಣ, ವೈಜ್ಞಾನಿಕ ಸಂಶೋಧನೆ, ಆರೋಗ್ಯ ಸೇವೆ, ಕೌಶಲ್ಯಾಭಿವೃದ್ಧಿ ಮತ್ತು ಸಮುದಾಯ ಕಲ್ಯಾಣ ಕ್ಷೇತ್ರಗಳಲ್ಲಿ ಮತ್ತಷ್ಟು ಪ್ರಗತಿ ಸಾಧಿಸುತ್ತಿದೆ. ಇಂದಿನ ಆರೋಗ್ಯ ಕ್ಷೇತ್ರದಲ್ಲಿ ಕ್ಯಾನ್ಸರ್, ಮಧುಮೇಹ, ಹೃದ್ರೋಗ, ಸಾಂಕ್ರಾಮಿಕ ರೋಗಗಳು ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಂತಹ ಸವಾಲುಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಏಕಶಿಸ್ತೀಯ ವಿಧಾನಗಳಿಂದ ಪರಿಹಾರ ಸಾಧ್ಯವಿಲ್ಲ. ವೈಜ್ಞಾನಿಕ ವಿಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಜೈವಿಕ ಮಾಹಿತಿ ವಿಜ್ಞಾನ, ಸಾರ್ವಜನಿಕ ಆರೋಗ್ಯ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರಗಳ ಪರಿಣಿತರ ಸಹಯೋಗದಿಂದ ಮಾತ್ರ ಪರಿಣಾಮಕಾರಿ ಪರಿಹಾರಗಳನ್ನು ಕಂಡುಕೊಳ್ಳಲು ಸಾಧ್ಯ ಎಂದರು. Interdisciplinary approaches in health science for translational research विषय पर आयोजित अंतर्राष्ट्रीय सम्मेलन में आप सभी का स्वागत करता हूं और इस सम्मेलन के आयोजन के लिए मैं आदिचुंचनगिरी विश्वविद्यालय, आदिचुंचनगिरी इंस्टीट्यूट फॉर मॉलिक्यूलर मेडिसिन एवं सभी आयोजकों को फिर से हार्दिक बधाई और शुभकामनाएं देता हूँ. श्री आदिचुंचनगिरी महासंस्थान मठ धर्मपरायणता तथा सकारात्मक ऊर्जा की भूमि है एवं देश के प्रसिद्ध मठों में से एक है, जिसका 1800 से अधिक वर्ष पुराना इतिहास है. सामाजिक एवं धार्मिक प्रगति में और राष्ट्र निर्माण में इस मठ का महत्वपूर्ण योगदान है. श्री आदिचुंचनगिरी महासंस्थान मठ सामाजिक और आर्थिक परिवर्तन करके समाज को आत्मनिर्भर बनाने, सामाजिक एक समता और समानता, समृद्धि, उत्कृष्टता, सशक्तिकरण, उद्यमिता और ज्ञानोदय के लिए सभी को मूल्यवान शिक्षा देने का महत्वपूर्ण कार्य कर रहा है. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಹಾಗೂ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಪರಮಪೂಜ್ಯ ಜಗದ್ಗುರು
ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ, ನದಿಯೊಂದು ಹರಿಯಬೇಕಾದರೆ ಅದಕ್ಕೆ 2 ದಡಗಳಿರಬೇಕು. ಮೇಲ್ನೋಟಕ್ಕೆ ಈ 2 ದಡಗಳು ಬೇರೆ ಬೇರೆಯಾಗಿ ಕಂಡರೂ ನದಿಯ ಆಳದಲ್ಲಿ ಅವೆರಡು ಒಂದಕ್ಕೊಂದು ಬೆಸೆದುಕೊಂಡಿರುತ್ತದೆ. ಅದೇ ರೀತಿ ಜಗತ್ತಿನ ಎಲ್ಲ ಜ್ಞಾನ ಪದ್ಧತಿಗಳು ಆಂತರಿಕವಾಗಿ ಪರಸ್ಪರ ಸಂಪರ್ಕ ಹೊಂದಿವೆ. ಪ್ರಕೃತಿಯ ಮೂಲ ಪ್ರಜ್ಞೆಯು ಗಣಿತದ ಸಮೀಕರಣಗಳು, ಭೌತಶಾಸ್ತ್ರದ ನಿಯಮಗಳು ಮತ್ತು ಜೈವಿಕ ಸೃಷ್ಟಿಯ ಮೂಲಕ ವ್ಯಕ್ತವಾಗುತ್ತದೆ. ನೊಬೆಲ್ ಪ್ರಶಸ್ತಿ ವಿಜೇತ ಎಡ್ವಿಂಗನ್ ಅವರ ಹೇಳಿಕೆಯನ್ನು ಉಲ್ಲೇಖಿಸಿದ ಅವರು, ಈ ಜಗತ್ತು ಕೇವಲ ಜಡವಸ್ತುವಲ್ಲ, ಬದಲಿಗೆ ಪರಿಶುದ್ಧ ಪ್ರಜ್ಞೆಯಾಗಿದೆ. ಭಾರತೀಯ ವೈಜ್ಞಾನಿಕ ಮತ್ತು ಜ್ಞಾನ ಪದ್ಧತಿಯ ಮಹತ್ವ ಸಮ್ಮೇಳನದಲ್ಲಿ ಭಾರತೀಯ ಸಾಂಪ್ರದಾಯಿಕ ಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನದ ಸಮ್ಮಿಲನದ ಪ್ರಕಾರ ಆರೋಗ್ಯ ಎಂಬುದು ಕೇವಲ ದೈಹಿಕ ಸುಸ್ಥಿತಿಯಲ್ಲ, ಅದು ದೈಹಿಕ ಶಕ್ತಿ, ಮಾನಸಿಕ, ಬೌದ್ಧಿಕ ಮತ್ತು ಆನಂದಮಯ ಎಂಬ 5 ಸ್ತರಗಳನ್ನು ಒಳಗೊಂಡಿದೆ. ಈ 5 ಪದರಗಳಲ್ಲಿ ಆರೋಗ್ಯವಾಗಿದ್ದಾಗ ಮಾತ್ರ ಸಮಗ್ರ ಆರೋಗ್ಯ ಎಂದು ಕರೆಯಬಹುದು ಎಂದರು. Wonderful physical laws, ancient biological creation, which conveys its hidden symmetry. When you look into that, it reminds me the statement of Nobel laureate Eddington. Eddington once said, "To me," he says, "to me, world looks like pure consciousness more than a matter. When you look into that matter, when you pursue the world as a matter, it looks as if it is separated. But when you go underneath, absolute consciousness is the reason for your beautiful mathematical equation." It is not my statement, rather it is the statement of a great scientist. Mathematical equation is also born out of the same consciousness. Physical laws are born out of the same consciousness. Your enchanting biological creation, biological beings are created by the same consciousness. If all these different verticals are emerged out of the same consciousness, don't you think that when all these are connected, we are going to get a solution? ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ರುದ್ರಪ್ಪ ಪಾಟೀಲ್ ಮಾತನಾಡಿ, ಆದಿಚುಂಚನಗಿರಿ ಮಠ ದಕ್ಷಿಣ ಕರ್ನಾಟಕದಲ್ಲಿ ಅಕ್ಷರ ದಾಸೋಹದ ಪ್ರತೀಕವಾಗಿದೆ. ಗುಣಮಟ್ಟದ ಶಿಕ್ಷಣ ಸಂಸ್ಥೆಯಾಗಿ ಈ ಭಾಗದ ಮಕ್ಕಳಿಗೆ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ. ಜೊತೆಗೆ ಸರ್ಕಾರವು ಮಾಡಲಾಗದ ಆರೋಗ್ಯ ಸೇವೆಯನ್ನು ಮಠ ಮುತುವರ್ಜಿ ವಹಿಸಿ ಈ ಭಾಗದ ಜನತೆಗೆ ಒದಗಿಸುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2 ದಿನಗಳ ಕಾರ್ಯಾಗಾರ ಮಾಡುವ ಮೂಲಕ ವಿಶ್ವದ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಇಲ್ಲಿ ಭಾಗವಹಿಸುತ್ತಿರುವುದು ಮಠದ ಉತ್ತಮ ಕಾರ್ಯಕ್ಕೆ ಸಾಕ್ಷಿಯಾಗಿದೆ ಎಂದರು. It gives me immense pleasure and privilege to be here on the occasion of the International Conference of Interdisciplinary Approaches in Health Sciences for Translation Research. I extend my heartfelt greetings and congratulations to the organizers for bringing together such an impressive gathering of experts, innovators, policymakers, clinicians, and end researchers dedicated to advancing human health and well-being. Today, healthcare stands at a transformative moment in the history. The challenges before us, emerging diseases, antimicrobial resistances, non-communicable diseases, mental health concerns, aging population, and health inequalities are too complex to be solved by any single discipline. ಮಾಜಿ ಸಚಿವರು ಹಾಗೂ ಶಾಸಕ ಎನ್ ಚೆಲುವರಾಯಸ್ವಾಮಿ ಮಾತನಾಡಿ, ಚುಂಚನಗಿರಿ ಸಂಸ್ಥೆ ಕೇವಲ ಧಾರ್ಮಿಕ ಸಂಸ್ಥೆಯಾಗಿ ಉಳಿದಿಲ್ಲ. ಇದರ ವ್ಯಾಪ್ತಿ ಕರ್ನಾಟಕಕ್ಕಷ್ಟೇ ಅಲ್ಲದೆ ದೇಶ ವಿದೇಶದಲ್ಲೂ ಬೆಳೆದಿದೆ. ಸಾರ್ವಜನಿಕರಿಗೆ ಆರೋಗ್ಯ ಸೇವೆ ನೀಡುವ ಅಗ್ರಸ್ಥಾನವನ್ನು ಪಡೆದಿದೆ. ವೈದ್ಯಕೀಯ ಶಿಕ್ಷಣದ ಜೊತೆಗೆ ಉತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿದೆ. ಆರೋಗ್ಯದಲ್ಲಿರುವ ಸಮಸ್ಯೆಯನ್ನು ಪರೀಕ್ಷೆಯ ಮೂಲಕವೇ ಅದನ್ನು ಗುಣಪಡಿಸಲು ಸಾಧ್ಯ. ಇಲ್ಲಿ ವಿದ್ಯೆ ಪಡೆಯುವ ವಿದ್ಯಾರ್ಥಿಗಳು ಎಲ್ಲಿ ಬೇಕಾದರೂ ಕೆಲಸ ಮಾಡಬಹುದು. ಇದಕ್ಕೆ ಪೂರಕವಾದ ಶಿಕ್ಷಣವನ್ನು ಶ್ರೀಮಠ ನೀಡುತ್ತಿದೆ ಎಂದರು. ವೇದಿಕೆಯಲ್ಲಿ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರ ಕನಸಿನಂತೆ ಅನೇಕ ಕ್ಷೇತ್ರಗಳಲ್ಲಿ ಇದರ ವ್ಯಾಪ್ತಿಯನ್ನು ತಗೊಂಡೋಗಿದ್ದಾರೆ ನಿರ್ಮಲಾ ಸ್ವಾಮೀಜಿಗಳು. ಶಿಕ್ಷಣದಲ್ಲಿ ಎಷ್ಟು ಎತ್ತರಕ್ಕೆ ಮತ್ತು ಈ ಕರ್ನಾಟಕದ ನಾಡಿನಷ್ಟೇ ಅಲ್ಲದೆ ದೇಶದ ವಿದೇಶಗಳಲ್ಲಿ ಮತ್ತು ವಿಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯನೋ ಅದನ್ನೆಲ್ಲವನ್ನೂ ಸಹ ಒಂದು ಹಂತಕ್ಕೆ ತಗೊಂಡೋಗಿ ಹೆಲ್ತ್ ಸೆಕ್ಟ್ರಲ್ಲಿ ಬಹುಶಃ ನಮ್ಮ ರಾಜ್ಯದಲ್ಲಿ ಅತ್ಯಂತ ಒಂದು ಖಾಸಗಿ ಹೆಲ್ತ್ ಸೆಕ್ಟರಲ್ಲಿ ಇವತ್ತು ಜನರಿಗೆ ಸಾರ್ವಜನಿಕರಿಗೆ ಸುಲಭವಾಗಿ ಆರೋಗ್ಯವನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಏನಾದರೂ ನಮ್ಮ ರಾಜ್ಯದಲ್ಲಿ ಒಂದು ಸರ್ಕಾರೇತರ ಒಂದು
ಸಂಸ್ಥೆ ಮಾಡ್ತಾ ಇದೆ ಅಂದರೆ ಅದು ಆದಿಚುಂಚನಗಿರಿ ಸಂಸ್ಥೆ. ಮತ್ತು ಮೆಡಿಕಲ್ ಕಾಲೇಜ್ SCRB ರಾಷ್ಟ್ರೀಯ ವಿಜ್ಞಾನ ಅಧ್ಯಕ್ಷರು ಹಾಗೂ ತಿರುಪತಿ IIA SAR ಮಾಜಿ ನಿರ್ದೇಶಕರಾದ ಪ್ರೊಫೆಸರ್ KN ಗಣೇಶ್, NASA ಪ್ರತಿಷ್ಠಿತ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾಲಯ ಮಾಜಿ ಕುಲಪತಿಗಳಾದ ಪ್ರೊಫೆಸರ್ KS ರಂಗಪ್ಪ, ಒಕಾಯ್ಡೋ ವಿಶ್ವವಿದ್ಯಾಲಯ ಜಪಾನ್ನ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಶಿನ್ ಇಚಿರೋ ನಿಶಿ, ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ SN ಶ್ರೀಧರ, ಕುಲಪತಿಗಳಾದ ಡಾಕ್ಟರ್ CK ಸುಬ್ಬರಾಯ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.